ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತೀರಾ ಸಾಮ್ರಾಟ್ ನ್ಯೂಸ್. ನಾನು ನಿಮ್ಮ ನರ್ಸಿಂಗ್ ಸಾಮ್ರಾಟ್. ಇವಾಗ ನೀವು ನೋಡ್ತಿರೋ ವಿಡಿಯೋ ದೃಶ್ಯ ಇದು ಬೇರೆ ಯಾವುದೇ ರಾಜ್ಯದು ಯಾವುದೇ ದೇಶದಲ್ಲ. ಇದು ನಮ್ಮ ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ದಕ್ಷಿಣ ಕ್ಷೇತ್ರದ ಅಮಲಾಪುರ ಒಂದು ಸರ್ಕಾರಿ ಪ್ರೌಢಶಾಲೆಯ ಪರಿಸ್ಥಿತಿ. ಈ ಶಾಲೆಯಲ್ಲಿ ಶಾಲೆಯ ಸಮಯ ಮುಗಿದ ಕೂಡಲೇ ಶಾಲೆಯ ಮುಖ್ಯ ಗುರುಗಳು ಹಾಗೂ ಅಲ್ಲಿನ ಸಹ ಶಿಕ್ಷಕರು ಎಲ್ಲರೂ ಸೇರಿಕೊಂಡು ಈ ಒಂದು ಶಾಲೆಗೆ ಮುಳ್ಳಿನ ಕೊಂಪೆಯನ್ನು ಹಚ್ಚುವ ಪರಿಸ್ಥಿತಿ ಬಂದಿದೆ. ಯಾಕಪ್ಪ ಈ ಪರಿಸ್ಥಿತಿ ಬಂದಿದೆ ಅಂದರೆ, ಈ ಶಾಲೆಯ ಒಂದು ಕಾಂಪೌಂಡಿಗೆ ಗೇಟಿನ ವ್ಯವಸ್ಥೆ ಇಲ್ಲ. ಗೇಟಿನ ವ್ಯವಸ್ಥೆಗಾಗಿ ಮಾನ್ಯ ಮುಖ್ಯ ಗುರುಗಳು, ಮಾನ್ಯ ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ ಇವರಿಗೆ ದಿನಾಂಕ 22/7/2026 ಮನವಿ ಕೊಟ್ಟಿರ್ತಾರೆ. ಅದೇ ರೀತಿ ಬೀದರಿನ ಮಹಾನಗರ ಪಾಲಿಕೆ ಆಯುಕ್ತರಿಗೂ ಕೂಡ 23/7/2026 ಮನವಿ ಕೊಟ್ಟಿರ್ತಾರೆ. ಅದೇ ರೀತಿ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಶೈಲೇಂದ್ರ ಬೆಲ್ದಳೆ ಅವರಿಗೂ ಕೂಡ 23/7/2026 ಶಾಲೆಯ ಮುಖ್ಯ ಗುರುಗಳು ಮನವಿಯನ್ನು ಲೆಟರ್ ಕೊಟ್ಟಿರ್ತಾರೆ. ಆದರೆ ಇಲ್ಲಿಯವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದು ನೋಡ್ರಿ, ಯಾವ ರೀತಿ ಒಂದು ಶಾಲೆಗೆ ಮುಳ್ಳಿನ ಕೊಂಪಿ ಬಡಿಬೇಕಾದ್ರೆ ಈ ದೇಶದಲ್ಲಿ ಇದು ಮೊದಲನೇ ಶಾಲೆ, ಇದು ಮೊದಲನೆಯ ಅಧಿಕಾರಿಗಳ ವ್ಯವಸ್ಥೆ. ಇದು ನೋಡಬೇಕು ಶಾಲೆಯಲ್ಲಿ ಎಷ್ಟರ ಮಟ್ಟಿಗೆ ಈ ಒಂದು ಶಾಲೆಯಲ್ಲಿ ಅಧಿಕಾರಿಗಳು ಎಷ್ಟು ಇದರ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ಸಮಯ ಕೊಟ್ಟರೂ ಕೂಡ ಅವರು ಈ ಕೆಲಸ ಮಾಡ್ತಾ ಇಲ್ಲ. ಮಾನ್ಯ ಮುಖ್ಯ ಗುರುಗಳು ಇದಕ್ಕೆ ಮನವಿ ಮಾಡಿದರೂ ಕೂಡ ಇಲ್ಲಿವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಒಂದು ವೇಳೆ ಕೂಡಲೇ ಇದು ದುರಸ್ತಿ ಮಾಡದಿದ್ದ ಸಂದರ್ಭದಲ್ಲಿ, ಇದಕ್ಕೆ ಗೇಟಿನ ವ್ಯವಸ್ಥೆ ಮಾಡೋ ಸಂದರ್ಭದಲ್ಲಿ ಈ ಒಂದು ಶಾಲೆಯ ಮುಂದೆ ಇಲ್ಲ ಶಾಲೆಯ ಮಕ್ಕಳನ್ನು ಹೊರಗಡೆ ಹಾಕುವ ಪರಿಸ್ಥಿತಿ ಬರುತ್ತೆ. ಯಾಕಂದರೆ ಈ ಒಂದು ಶಾಲೆಗೆ ಮುಳ್ಳಿನ ಕೊಂಪಿ ಯಾಕೆ ಹಾಕ್ತಾರೆ? ಒಂದು ಮನೆಗೆ ಮುಳ್ಳಿನ ಕೊಂಪಿ ಹಾಕಿದರೆ ಆ ಮನೆಯಲ್ಲಿ ಯಾರದಾದರೂ ಸಾವಾಗಿರ್ತದೆ, ಆ ಮನೆ ಕಡೆ ಯಾರು ತಿರುಗಿ ನೋಡಬಾರ್ದೆಂದು ಅದರ ವ್ಯವಸ್ಥೆ ಮಾಡಿರ್ತಾರೆ. ಆದರೆ ಇದು ಚಾಲ್ತಿಯಲ್ಲಿರೋ ಶಾಲೆ, ಇದು ಪ್ರೌಢಶಾಲೆ, ಸರ್ಕಾರಿ ಪ್ರೌಢಶಾಲೆ. ಮಾನ್ಯರೇ, ಆಯುಕ್ತರೇ, ಶಾಸಕರೇ ಮತ್ತು ಶಾಲಾ ಶಿಕ್ಷಣಾಧಿಕಾರಿಗಳೇ, ತಾವು ಗಮನಿಸಿರಿ. ಇಂಥ ಒಂದು ಪರಿಸ್ಥಿತಿ ನಿಮ್ಮ ಅಧಿಕಾರದಲ್ಲಿ ನಡೀತಾ ಇದೆ ಅಂದರೆ ತಾವು ಅಧಿಕಾರ ಮಾಡಿ ಏನು ಪ್ರಯೋಜನ ಇಲ್ಲ. ಶಾಲೆಯ ಮಕ್ಕಳ ಮುಂಜಾನೆ ಬಂದು ಈ ಮುಳ್ಳಿನ ಕೊಂಪಿ ತೆಗಿಬೇಕು. ಈ ಮುಳ್ಳಿನ ಕೊಂಪಿ ತೆಗೆದು ಎಲ್ಲ ಶಾಲಾ ಶಿಕ್ಷಕರಾಗಲಿ, ಶಾಲೆಯ ಮುಖ್ಯ ಗುರುಗಳಾಗಲಿ, ಅಲ್ಲಿ ಯಾರೇ ಇರಲಿ, ಇಂಥ ಮುಂಜಾನೆ ಬಂದು ಮುಳ್ಳಿನ ಕೊಂಪೆ ನೋಡುವ ಪರಿಸ್ಥಿತಿ ತಾವು ಬರಗೂಡಬಾರ್ದು. ಕೂಡಲೇ ಇದನ್ನು ತಮ್ಮ ಗಮನಕ್ಕೆ ತೆಗೆದುಕೊಂಡು, ಯಾರೇ ಇರಲಿ ಅಧಿಕಾರಿಗಳು, ಯಾರೇ ಇರಲಿ, ತಮ್ಮ ಗಮನಕ್ಕೆ ತೆಗೆದುಕೊಂಡು ಕೂಡಲೇ ಈ ಶಾಲೆಯ ಒಂದು ಗೇಟಿನ ವ್ಯವಸ್ಥೆ ಮಾಡಿಕೊಟ್ಟು ಇಲ್ಲಿ ಯಾವುದೇ ರೀತಿ ದನಕರುಗಳನ್ನು ಒಳಗಡೆ ಬಂದು ಸ್ವಚ್ಛತೆಯನ್ನು ಹಾಳು ಮಾಡದಂಗೆ ತಾವು ನೋಡಿಕೊಂಡು ಹೋಗಬೇಕು. ಇಲ್ಲದಿದ್ದರೆ ಅಮಲಾಪುರ ಗ್ರಾಮಸ್ಥರು ತಮ್ಮ ಮಕ್ಕಳನ್ನು ಈ ಸರ್ಕಾರಿ ಶಾಲೆಯನ್ನು ಬಿಡಿಸಿ ಬೇರೆ ಕಡೆ ತಮ್ಮ ಮಕ್ಕಳ ದಾಖಲಾತಿಯನ್ನು ಮಾಡಬೇಕಾಗುತ್ತದೆ. ಇಂಥ ಒಂದು ಮುಳ್ಳು ಬಡಿದಿರುವ ಶಾಲೆಯಲ್ಲಿ ಮಕ್ಕಳು ಹೇಗೆ ಓದಬೇಕು? ಮುಂಜಾನೆ ಎದ್ದು ಮುಳ್ಳು ಯಾರು ನೋಡಬೇಕು? ತಾವು ಕೂಡ ತಮ್ಮ ಮಕ್ಕಳನ್ನು ಇಂಥ ಶಾಲೆಯಲ್ಲಿ ಓದಿಸ್ತಾ ಇದ್ದೀರಾ? ತಮಗೆ ಏನಾದರೂ ಮಾನವತೆ ಇದೆಯಾ? ಇಂಥ ಒಂದು ಶಾಲೆಯ ವ್ಯವಸ್ಥೆಗೆ ಕೆಡುವುದಕ್ಕೆ ಕಾರಣ ನೀವೇ. ಅದಕ್ಕೆ ಕೂಡಲೇ ಇದನ್ನು ದುರಸ್ತಿ ಮಾಡಿ ಇದಕ್ಕೆ ಗೇಟಿನ ವ್ಯವಸ್ಥೆ ಮಾಡಬೇಕೆಂದು ಈ ಒಂದು ನಮ್ಮ ಮಾಧ್ಯಮದ ಮುಖಾಂತರ ತಿಳಿಬಯಸ್ತಾ ಇದ್ದೇನೆ. ನಮಸ್ಕಾರ.